ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆದ ರಾಜ್ಯ ಮಟ್ಟದ ಫಿಸಿಕ್ಸ್ ಮತ್ತು ದೇಹದಾಢ್ಯ ಸ್ಪರ್ಧೆಯಲ್ಲಿ ಹಾಸನದ ಶ್ರೀನಿಧಿಯವರು ಅಗ್ರಸ್ಥಾನ ಗಳಿಸಿ ಶ್ರೀ ಯುವರತ್ನ 2024 ಬಿರುದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದಾಗಿ ಹಾಸನಾಂಬೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ HR ಆನಂದ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ದಾವಣಗೆರೆ ರಾಹುಲ್ನವರು ಅತ್ಯುತ್ತಮ ಸ್ನಾಯುತ 2024 ಬಿರುದು ಪ್ರಶಸ್ತಿಯನ್ನು ಮತ್ತು ಬೆಳಗಾಂನ ನಾಗೇಂದ್ರ ಮಡಿವಾಳ್ರವರು ಅತ್ಯುತ್ತಮ ಪ್ರದರ್ಶನ 2024 ಬಿರುದು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಮೆನ್ ಫಿಸಿಕ್ಸ್ ಸ್ಪರ್ಧೆಯಲ್ಲಿ ಬೆಂಗಳೂರಿನ ವರುಣ್ ಅವರು ಅಗ್ರಸ್ಥಾನ ಗಳಿಸಿ ಯುವರತ್ನ ಮೆನ್ ಫಿಸಿಕ್ಸ್ 2024 ಬಿರುದು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಸನದ ರಾಜನ ಫಿಟ್ನೆಸ್ ಮತ್ತು ಹಾಸನದ ಜಿಲ್ಲಾ ಆಮೆಚೂರು ದೇಹದಾಢ್ಯ ಸಂಸ್ಥೆಯ ಆಶ್ರಯದಲ್ಲಿ ನಡೆದ ಈ ಸ್ಪರ್ಧೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಂಗಳೂರಿನ HP ಧ್ರುವಕುಮಾರ್ ಮತ್ತು ಟಗರು ಚಿತ್ರದ ಖ್ಯಾತ ನಟಿ ಮಾನ್ವಿತಾ ಹರೀಶ್ ರವರು ಬಹುಮಾನ ವಿತರಿಸಿದ್ದಾರೆ ಎಂದರು. ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ದಾನಿಗಳಿಗೂ ಈ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅಂದ್ರೆ ಅವರು ಅಮೆಚೂರ್ ಕೊಟ್ಟಿರೋದು ಅವ್ರದ್ದು ಬೇರೆ, ಅದು ಬೇರೆ. ಅಮೆಚೂರು ನಮ್ದು ಬೇರೆ ಮಾಡಿದ ಅವರು ಬೇರೆ. ಒಟ್ಟು 76 ಜನ ಭಾಗವಹಿಸಿದ್ರು. ಇವಾಗ 4 ಭಾಗದಲ್ಲೇ ಮಾಡಿರ್ತೀವಿ. ಅಂದ್ರೆ ಸರ್ ಇದು ಹಾಸನ ಮೈದಾನದ ಇದು ಲೆಟ್ರೇಟ್ ಇದು ಅಟ್ಟ ದುಡ್ಡು ಹಾಕಿ ಅಂತ ಹಾಕಿರ್ತೀವಿ. ಲೆಟ್ರೇಟ್ ಅಲ್ಲೇ ಫಿಟ್ ಆಗಿದೆ ಮಾಮೂಲಿ ಹಳೆ ಸಂಬಂಧ ಇಲ್ಲ ಅದಕ್ಕೆ. ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.